ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ದೀನಿ. ನಿನ್ನೆ ವಿಡಿಯೋ ಮಾಡಲಿಲ್ಲ, ಏನಕ್ಕಪ್ಪ ಅಂದರೆ ಕಮೆಂಟ್ಸ್ ಮಾಡಲಿ ತುಂಬ ಜನ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನನಗೆ ಗೊತ್ತಾಗಿರುವಂಥದ್ದು ಏನಪ್ಪ ಅಂದರೆ 150 ಕಮೆಂಟ್ ಬಂದಿದೆ. ಎಲ್ಲರಿಗೂ ಕೂಡ ಇಂಪಾಸಿಬಲ್ ರಿಪ್ಲೈ ಮಾಡೋಕ್ಕೆ. ಓಕೆನಾ, 1 ಅವರ್ ಬೇಕು ಆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ. ನೋಡ್ಬೋದು, ಇಲ್ಲಿ ತಳ್ಕೊಂಡು ಹೋಗ್ತಿದ್ರೆ ಬರ್ತಾನೆ ಇರುತ್ತೆ. ಸೊ ಇವ್ರಿಗೆಲ್ಲ ರಿಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ 1 ಅವರ್ ಬೇಕು. ಸೊ ಹಾಗಾಗಿ ಒಂದು ವಿಡಿಯೋನೇ ಮಾಡಿಬಿಡೋಣ, ಏನು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ ಅಂತೇಳಿ. ಸೊ ಇದರಲ್ಲಿ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಕರೆಕ್ಟಾಗಿ ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಕರೆಕ್ಟಾಗಿ ಅವ್ರು ಹೇಳಿರೋ ಆನ್ ಟೈಮಿಗೆ ರಿಲೀಸ್ ಮಾಡಿಬಿಟ್ರೆ ಫಂಡ್ಸು, ಇಷ್ಟೊಂದು ನಾವು ವಿಡಿಯೋ ಮಾಡೋದು ತಪ್ಪುತ್ತೆ, ಕಮೆಂಟ್ಸ್ ಮಾಡ್ತಾರೆ ಅದನ್ನು ಕೂಡ ತಪ್ಪುತ್ತೆ. ಸುಮ್ಮನೆ ಕರೆಕ್ಟಾಗಿ ಫಂಡ್ಗಳು ರಿಲೀಸ್ ಮಾಡಲ್ಲ, ಸುಮ್ಮನೆ ಸ್ಕಾಲರ್ಶಿಪ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ. ತುಂಬ ಬೇಜಾರಾಗುತ್ತೆ ಈ ಥರ ಕಮೆಂಟ್ಸ್ ನೋಡ್ತಿದ್ರೆ. ಯಾಕಪ್ಪ ಅಂದರೆ ಕರೆಕ್ಟಾಗಿ ಅವ್ರ ಪಾಡಿಗೆ ಸ್ಕಾಲರ್ಶಿಪ್ ತೊಗೊತಿರೋರು ಈ ಕಳೆದ 2 ವರ್ಷದಿಂದ ತಲೆ ಕೆಟ್ಟೋಗ್ಬಿಟ್ಟಿದೆ ಜನಗಳಿಗೆ. ಸ್ಕಾಲರ್ಶಿಪ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟಾಗಿರೋರನ್ನ ಹಿಂಗೆ ಮಾಡಿದ್ರೆ ಹೆಂಗೆ? ಓಕೆನಾ. ಸೊ ಮೊದಲನೇದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ತುಂಬ ಜನಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ವಿದ್ಯಾಸಿರಿದೂ ಕೂಡ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಸಾಮು ಅನ್ನೋರು ಯಾರೋ ಕಮೆಂಟ್ ಮಾಡಿದ್ದಾರೆ. ಓಕೆನಾ. ಮೊದಲನೇದಾಗಿ ನಂದು ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ನ ಒಂದು ವೆರಿಫಿಕೇಶನ್ ಆಗಿದೆ ಬ್ರೋ ವಿದ್ಯಾಸಿರಿ. 3rd ಲೆವೆಲ್ DBT ಅನ್ನೋವಂಥದ್ದು ನೋ ಅಂತ ತೋರಿಸಿದೆ. ಅಮೌಂಟ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಆ್ಯಕ್ಚುಲಿ ಆಗಿ ಅದು ಬರುತ್ತೆ ಅಮೌಂಟು, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಏನೋ ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಅಂದರೆ 3rd ಲೆವೆಲ್ ವೆರಿಫಿಕೇಶನ್ ಆಗೋ ತನಕ ವೆಯ್ಟ್ ಮಾಡಿ. ಅಮೌಂಟ್ ಅಪ್ಡೇಟ್ ಆದಮೇಲೆ ಖಂಡಿತವಾಗ್ಲೂ ಕೂಡ ವಿದ್ಯಾಸಿರಿ ಅಮೌಂಟ್ ಬರುತ್ತೆ. ವಿದ್ಯಾಸಿರಿದು ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಅದು ಬಿಟ್ಟರೆ SSP ಸ್ಕಾಲರ್ಶಿಪ್ಪಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಓಕೆನಾ. ರಿಯಲ್ ಅರ್ನರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. DDO ನೋ ಅಂತ ಇದೆ. ಎಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು? ತಾಲೂಕು ಆಫೀಸ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಪ್ರಿಂಟ್ಔಟ್ನ ತೆಗೆಸ್ಕೊಂಡು ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ದರ್ಶನ್ ಅನ್ನೋರು, ಬ್ರೋ ಫಸ್ಟ್ ಹಾಫ್ ಅಮೌಂಟ್ ಆಯಿತು, ಬಟ್ SSP ಅಪ್ಲಿಕೇಶನ್ ಅಲ್ಲಿ ಪೇಮೆಂಟ್ ಇನಿಷಿಯೇಟೆಡ್ ಸ್ಟೇಟಸ್ 3rd ಲೆವೆಲ್ ನೋ ಅಂತ ಇದೆ ಬ್ರೋ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಕಾಲ್ ಬರುತ್ತೆ ಬ್ರೋ, ಕಾಲ್ ಬಂದಿಲ್ಲ ಅಂತ ಹೇಳಿದ್ರೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಜೆರಾಕ್ಸ್ ತೊಗೊಂಡು ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸಿ. ಅವ್ರೇನ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಮತ್ತೆ ನನಗೆ ಕಮೆಂಟ್ ಮಾಡಿ. ಏನಕ್ಕಪ್ಪ ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ 3rd ಲೆವೆಲ್ನಲ್ಲಿ. ಸೊ ಹಂಗಾಗಿ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ಕೇಳಿ ನೋಡಿ. ಅಕಸ್ಮಾತ್ ಅವ್ರು ಏನು ಹೇಳ್ತಾರೋ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ನಾನು ನೆಕ್ಸ್ಟು ಶಿವು ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ 2024 ಮತ್ತು 25 ಅಪ್ರೂವ್ಡ್ ಆಗಿದೆ, ಬಟ್ DBT ಪುಷ್ ಆಗಿಲ್ಲ, ಅಮೌಂಟ್ ಕ್ರೆಡಿಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 2024 ಮತ್ತು 25 ಅವಾಗಲೇ ಅಮೌಂಟ್ ಅನ್ನುವಂಥದ್ದು ರಿಲೀಸ್ ಆಗ್ತಿದೆ ಬ್ರೋ. ಫಂಡಿಂಗು ಕೂಡ ರಿಲೀಸ್ ಆಗಿಬಿಟ್ಟಿದೆ, ಅಮೌಂಟು ರಿಲೀಸ್ ಆಗ್ತಿದೆ. ನಿಮಗೆ ಬಂದಿಲ್ಲ, DBT ಪುಷ್ ಆಗಿಲ್ಲ ಅಂತ ಹೇಳಿದ್ರೆ ವೆರಿಫಿಕೇಶನ್ ಒಂದ್ಸತಿ ಗಮನ ಕೊಡಿ. ಅದರಲ್ಲಿ ಕಾಲ್ ಬಂದಿತ್ತು ಅಂದರೆ ವೆರಿಫಿಕೇಶನ್ ಮಾಡಿಸಿ. ಆಲ್ಮೋಸ್ಟ್ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗ್ತಿದೆ. OBC ಕ್ಯಾಂಡಿಡೇಟ್ಸ್, SC ST ಎಲ್ಲರಿಗೂ ಕೂಡ ರಿಸೀವ್ ಆಗ್ತಿದೆ. ಒಂದ್ಸತಿ ತಾಲೂಕು ಆಫೀಸ್ ವಿಸಿಟ್ ಮಾಡಿ ಇದು ಮಾಡಿ. ಮತ್ತೆ ಅವರೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಅಂಡ್ 2025 ಮತ್ತು 26 ವೆರಿಫಿಕೇಶನ್ ಇನ್ನೂ ಅಪ್ರೂವಲ್ ಆಗಿಲ್ಲ, ಪರ್ಸೆಂಟೇಜ್ 57 ಇದೆ. ಅಪ್ರೂವ್ ಆಗುತ್ತೆ ಬ್ರೋ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ವೆರಿಫಿಕೇಶನ್ ಅಪ್ರೂವ್ ಆಗಿಲ್ಲ ಅಂದರೆ ಸ್ಟೇಟಸ್ ಒಂದ್ಸತಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ಇಲ್ಲಾಂದರೆ ವಾಟ್ಸಪ್ ನಂಬರ್ ಇರುತ್ತೆ, ಆ ಒಂದು ವಾಟ್ಸಪ್ ನಂಬರ್ಗೆ ನೀವು DM ಮಾಡಿ, ಮೆಸೇಜ್ ಮಾಡಿ ಸ್ಟೇಟಸ್ ಚೆಕ್ ಮಾಡ್ಕೊಂಡು ಹೇಳ್ತೀನಿ ನಾನು ಯಾವ ರೀತಿ ಇದೆ ಅಂತ. ಓಕೆನಾ. ಸೊ ಓಕೆ, ಆಗಿರೋರಿಗೆಲ್ಲ ನಾನು ಈ ಥರ ಹಾರ್ಟ್ ಕೊಟ್ಬಿಡ್ತೀನಿ, ಅವಾಗ ಗೊತ್ತಾಗುತ್ತೆ ನನಗೆ. ಓಕೆ. ನೆಕ್ಸ್ಟು ಬ್ರೋ ನಂದು ಎಲಿಜಿಬಲ್ ಡಿಪಾರ್ಟ್ಮೆಂಟಾ ಸ್ಕೀಮಲ್ಲಿ ಏನು ತೋರಿಸ್ತಿಲ್ಲ ಬ್ರೋ, ಏನು ಮಾಡಬೇಕು? ಅಮೌಂಟ್ ಬರುತ್ತಾ ನನಗೆ? ಪ್ಲೀಸ್ ಏನು ಮಾಡಬೇಕು ಬ್ರೋ? ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬ್ರೋ. ಏನು ಎಲಿಜಿಬಲ್ ಡಿಪಾರ್ಟ್ಮೆಂಟ್ ಅಂತೇನೋ ಹಾಕಿದ್ದೀರಾ, ನನಗೆ ಅರ್ಥ ಆಗಲಿಲ್ಲ. ವೇರ್ ಟು ವೆರಿಫೈ SSP ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಮೋನಿಶಾ ಅವರು. ಸೊ ನೀವು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಮೋದ್ ಅನ್ನೋರು, ಬ್ರೋ SSP DDO ಅಪ್ರೂವ್ಡ್ ಇನ್ DBT ನೋ ಅಂತ ಇದೆ. DDO ಅಪ್ರೂವ್ ಆಗಿದೆ, ಬಟ್ DBT ನೋ ಅಂತ ಇದೆ. ಮತ್ತು ಪೇಮೆಂಟ್ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ ನಿಮ್ಮದು ಪ್ರಮೋದ್ ಅವರೇ DDO ಅಪ್ರೂವ್ಡ್ ಆಗಿದೆ, ಬಟ್ ಅಪ್ಲಿಕೇಶನ್ ಸ್ಟೇಟಸ್ ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲ ಅಂತ ಹೇಳೋದಾದರೆ DBT ಪುಷ್ ಇಲ್ಲ ಅಂದ್ರೂ ಕೂಡ ಅಮೌಂಟ್ ರಿಲೀಸ್ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಯಾವಾಗ ಅಪ್ಲೈ ಮಾಡಿದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ರಶ್ಮಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನಂದು BCM ಆಫೀಸ್ನಲ್ಲಿ ಮಾಸ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀನಿ 2024 ಮತ್ತು 25, ಬಟ್ ಇಟ್ಸ್ ನಾಟ್ ಶೋಯಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಫಂಡಿಂಗ್ ಯಾವಾಗ ರಿಲೀಸ್ ಆಗುತ್ತೋ, ಇವಾಗ ನೀವು ಮೊನ್ನೆ ವೆರಿಫಿಕೇಶನ್ ಮಾಡಿಸಿರೋದು ಅಂತ ಅನ್ಕೊಂತೀನಿ. ಫಂಡಿಂಗ್ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿ. 2024-25 ಅವಾಗಲೇ ಫಂಡಿಂಗ್ ರಿಲೀಸ್ ಆಗಿದೆ, ಬಟ್ ಅವ್ರದ್ದು ಲೆವೆಲ್ಸ್ ಅಂತ ಇರುತ್ತೆ ಈ ಥರ ಫಂಡಿಂಗ್ ರಿಲೀಸ್ ಆಗೋದು. ಸೊ ಆ ಲೆವೆಲ್ಸ್ ಮೇಲೆ ನಿಮ್ಗೆ ರಿಲೀಸ್ ಆಗುತ್ತೆ ಅಂತಲೇ ಹೇಳ್ಬೋದು, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್, ಬ್ರೋ ಐ ವಾಂಟೆಡ್ ಟು ಆಸ್ಕ್ ಮೈನಾರಿಟಿ SSP ಸ್ಕಾಲರ್ಶಿಪ್ ಯೂಶಲಿ ಕಮ್ ಲೇಟರ್. ಇದು ಮೈನಾರಿಟಿ ಸ್ಕಾಲರ್ಶಿಪ್ ಇಂದು ಮತ್ತೆ ನನಗೊಂದು ಸ್ಕ್ರೀನ್ಶಾಟು ವಾಟ್ಸಪ್ ಮಾಡಿ.
ಓಕೆನಾ. ನನಗೆ ನೋಡ್ತೀನಿ, ಚೆಕ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸಮೀರ್ ಅನ್ನೋರು ಅದೇ ವೆರಿಫಿಕೇಷನ್ ಆಗಿದೆ, ಸೆಕೆಂಡ್ ಲೆವೆಲ್ ಆಗಿಲ್ಲ ಅಂತ ಕೇಳ್ತಿದ್ರೆ ಮತ್ತೆ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಬರೀ ಅದೇ ಇದೆ. ಮತ್ತು ಬ್ರೋ ಅವೇಟೆಡ್ ಇದೆ, ಯಾವಾಗ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಮೂರ್ತಿ ಅವರು. ಸೊ ಮೂರ್ತಿ ಮತ್ತು ಮಾರುತಿ ಅವರು ಇಬ್ರು ಕೇಳಿದ್ದಾರೆ. ಬ್ರೋ ಅವೇಟೆಡ್ ಅಂತ ಇದೆ ಅಂದರೆ ಈ ಮಂತ್ ಒಳಗೆ ರಿಸೀವ್ ಆಗುತ್ತೆ. ಬ್ರೋ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ GOI ಬಗ್ಗೆ ವಿಡಿಯೋ ಮಾಡಿ, ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ಬ್ರೋ ಆಫ್ಟರ್ ವೆರಿಫಿಕೇಶನ್ ಹೌ ಮೆನಿ ಡೇಸ್ ಇಟ್ ವಿಲ್ ಬಿ ಟೇಕ್? ಬ್ರೋ ಅದು ಫಂಡಿಂಗ್ ರಿಲೀಸ್ ಆಗೋದ್ರ ಮೇಲೆ ಡಿಪೆಂಡ್ ಬ್ರೋ, ಲೆವೆಲ್ಸ್ ಮೇಲೆ ಫಂಡಿಂಗ್ ರಿಲೀಸ್ ಆಗಿರೋದ್ರಿಂದ. ಸೊ ನಿಮ್ದು ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ವೆರಿಫಿಕೇಶನ್ ಆಗಿದೆ ಅಂದರೆ ನೆಕ್ಸ್ಟ್ ಬರುವಂಥ ಒಂದು ಇನ್ನೊಂದು 2 ಅಥವಾ 3 ವೀಕ್ಸ್ನಲ್ಲಿ ನಿಮಗೆ ಅಮೌಂಟ್ ರಿಸೀವ್ ಆಗ್ಬೋದು. ಬಟ್ ನೀವು ಇಯರ್ ಮೆನ್ಷನ್ ಮಾಡಿಲ್ಲ ಇಲ್ಲಿ, ಎವ್ರಿಥಿಂಗ್ ಅಂತ ಏನೋ ಇದೆ ಸೂರಜ್ ಅಂತ, ನೀವು ಇಯರ್ ಮೆನ್ಷನ್ ಮಾಡಿಲ್ಲ. ಇಯರ್ ಮೆನ್ಷನ್ ಮಾಡಿ, ಯಾವ ಇಯರ್ದು 2025, 26, 24, 25 ಒಂದ್ಸತಿ ನಾನು ಚೆಕ್ ಮಾಡ್ಕೊತೀನಿ. ಸೊ ರಾಹುಲ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರೋ ನಂದು 4th ಲೆವೆಲ್ DDO ಅಪ್ರೂವ್ಡ್ ಆಗಿದೆ, ಬಟ್ DBT ಅನ್ಸುತ್ತೆ, ಅದು DBT ನೋ ಅಂತ ಇದೆ, ಬಟ್ ಪೇಮೆಂಟ್ ರೆಸ್ಪಾಂಡ್ ಇನ್ DBT ಅವೇಟೆಡ್ ಅಂತ ಇದೆ. ಬ್ರೋ ನಂದು ವೆರಿಫಿಕೇಶನ್ ಮಾಡಿಸ್ಬೇಕಾ? ಸೊ DBT ನೋ ಅಂತ ಇತ್ತು ಅಂತ ಹೇಳೋದಾದ್ರೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ, ಅಮೌಂಟ್ ಬರುತ್ತೆ. ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಅದೇ ಹೇಳ್ತೀನಿ, ಒಂದ್ಸತಿ ಹೋಗ್ಬಿಟ್ಟು ಕಮೆಂಟ್ ಆಗೋಕ್ಕಿಂತ ಒಂದ್ಸತಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ವೆರಿಫಿಕೇಶನ್ ಮಾಡಿಸ್ಬಿಡಿ ಅಷ್ಟೇ. ಬ್ರೋ ನೆಕ್ಸ್ಟ್ ಶ್ರೀಕಾಂತ್ ಅನ್ನೋರು, ಬ್ರೋ ನಂದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಏನೋ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬಟ್ DBT ನೋ ಅಂತ ಇದೆ. ಒಂದ್ಸತಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ, ನಾನು ಚೆಕ್ ಮಾಡಿ ಹೇಳ್ತೀನಿ. ಬ್ರೋ ನಾನು ಫಸ್ಟ್ ಇಯರ್ ಸ್ಟೂಡೆಂಟು, ಶ್ರೀ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನಾನು ಫಸ್ಟ್ ಇಯರ್ ಸ್ಟೂಡೆಂಟ್, ನಂದು ಮುಂಚೆ ಸ್ಟೇಟಸ್ ಚೆಕ್ ಮಾಡುವಾಗ DBT ಪುಷ್ ಎಸ್ ಅಂತ ಇತ್ತು, ಮತ್ತೆ ಅಪ್ರೂವ್ಡ್ ಬೈ DDO ನೋ ಅಂತ ಇತ್ತು, ಪೇಮೆಂಟ್ ರಿಲೀಸ್ ಅವೇಟೆಡ್ ಅಂತ ಇತ್ತು. ಆದರೆ ಇವಾಗ ಸ್ಟೇಟಸ್ ಚೆಕ್ ಮಾಡ್ತಿದ್ರೆ ನ್ಯೂ ಇಂಟರ್ಫೇಸ್ ಅಲ್ಲಿ ಕಾಲಮ್ ಬ್ಲ್ಯಾಂಕ್ ಆಗ್ತಿದ್ಯಾ, ಏನಕ್ಕೆ ಆಗ್ತಿದೆ? ಒಂದ್ಸತಿ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ದು ಮತ್ತೆ ರೀಲಾಗಿನ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ನ ನನಗೆ DM ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಭಾರ್ಗವ್ ಪ್ರಧಾನ್ ಅಂತಲೇ ಇರುತ್ತೆ. ಓಕೆ, ನಾನು ಅಲ್ಲಿ ನಿಮಗೆ ರೆಸ್ಪಾಂಡ್ ಆಗ್ತೀನಿ, ಇಲ್ಲಾಂದರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಿ. ಓಕೆನಾ. ನೆಕ್ಸ್ಟು ಬ್ರೋ ನಂದು 51% ಇದೆ. ಓಕೆ, ಇದು ಪರ್ಸೆಂಟೇಜ್ ಹೇಳಕ್ಕೆ ಹೋಗ್ಬಿಡಿ, ಏನೋ ಪ್ರಾಬ್ಲಮ್ ಇದ್ರೆ ಹೇಳಿ. ಬ್ರೋ ನಂದು 3rd ಲೆವೆಲ್ ನೋ ಅಂತ ಇದೆ, ವೆರಿಫಿಕೇಶನ್ ಮಾಡಿಸ್ಬೇಕು ಬ್ರೋ. ವೆರಿಫಿಕೇಶನ್ ಎಲ್ಲಿ ಮಾಡಿಸೋದು? ರಮೇಶ್ ಅವರೇ, ವೆರಿಫಿಕೇಶನ್ನ ನೀವು ತಾಲೂಕು ಆಫೀಸಲ್ಲಿ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟು ಶಶಾಂಕ್ ಅವರು, ಐ ಆಮ್ ಸ್ಟಡಿಂಗ್ ಇನ್ MTech ಫಸ್ಟ್ ಇಯರ್, ದೇ ಆಸ್ಕ್ಡ್ ಫಾರ್ ಫೈನಲ್ ಇಯರ್ ಮಾಸ್ ಕಾರ್ಡ್ ಆ್ಯಂಡ್ ಐ ವಿಲ್ ಅಪ್ಲೋಡೆಡ್ ಇನ್ ಗೌರ್ಮೆಂಟ್ ವೆಬ್ಸೈಟ್, ಬಟ್ ವೆರಿಫಿಕೇಶನ್ ಸ್ಟೇಟಸ್ ಈಸ್ ಶೋಯಿಂಗ್ ನೋ, ವಾಟ್ ಟು ಡೂ? ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಒಂದು ವೇಳೆ ಒಂದು ವಾರ ಈಚೆ ನೀವು ಅಪ್ಲೈ ಮಾಡಿಸಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ವೆರಿಫಿಕೇಶನ್ ಆಗೋಕ್ಕೆ, ವೇಟ್ ಮಾಡಿ ಬ್ರೋ. ಬ್ರದರ್ ನೆಕ್ಸ್ಟು ನಿರ್ಮಲಾ ಅನ್ನೋರು ಯಾರೋ ಕಮೆಂಟ್ ಮಾಡಿದ್ದಾರೆ, ಬ್ರದರ್ ಅಪ್ಲಿಕೇಶನ್ ನಾಟ್ ಸಬ್ಮಿಟೆಡ್ ಅಂತ ತೋರಿಸ್ತದೆ, ಅಪ್ಲಿಕೇಶನ್ ಮರಳಿ ಸಬ್ಮಿಟ್ ಮಾಡಿ ಬ್ರೋ, ಲಾಗಿನ್ ಆಗಿಬಿಟ್ಟು ಮತ್ತೆ ಮರಳಿ ಸಬ್ಮಿಟ್ ಮಾಡಿ. ಓಕೆನಾ. ನೆಕ್ಸ್ಟು ವಿನೋದ್ ಅನ್ನೋರು, ಬ್ರೋ ನಂದು ಡಿಪಾರ್ಟ್ಮೆಂಟ್ BCWD ಆ್ಯಂಡ್ ಐ ಅಪ್ಲೈಡ್ ದ ಟ್ರೈಬಲ್ ಹಾಸ್ಟೆಲ್ದೆಲ್ಲ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಚೆಕ್ ಮಾಡ್ತೀನಿ ಬ್ರೋ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಸ್ಟೆಲ್ದು ಅಮೌಂಟ್ ಆಗಿರ್ಬೋದು, ಅಲಾಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ರೋಲೆಕ್ಸ್ ಅನ್ನೋರು ಕಮೆಂಟ್ ಮಾಡಿದರೆ, ಬ್ರೋ ಐ ಚೆಕ್ಡ್ ದ ಪೋರ್ಟಲ್ ಇನ್ 4 days ಬ್ಯಾಕ್, ದೇರ್ ಅಪ್ಲಿಕೇಶನ್ ವಿಲ್ ಬಿ ಡನ್ ಆ್ಯಂಡ್ ಪೇಮೆಂಟ್ ಪುಷ್ ಇನ್ DBT ಶೋಯಿಂಗ್, ಬಟ್ ಆಫ್ಟರ್ ದಟ್ ಐ ವಿಲ್ ಚೆಕ್ಡ್ ಎಕ್ಸ್ಟ್ರಾ ಡೇ ಶೋಯಿಂಗ್ ಇಟ್ಸ್ ಅಪ್ಲಿಕೇಶನ್ ಇಸ್ ನಾಟ್ ವೆರಿಫೈಡ್. ಬ್ರೋ ಅದೇ ನೀವು ವೆರಿಫಿಕೇಶನ್ ಮಾಡಿಸಿದ್ದೀರಾ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ವೆರಿಫಿಕೇಶನ್ ಆಗೋಕ್ಕೆ. ನಿಮ್ಗೆ ತೋರಿಸ್ತಿದ್ದು ನೆಕ್ಸ್ಟ್ ಡೇ ವೆರಿಫಿಕೇಶನ್ ಆಗಿಲ್ಲ ಅಂತ ತೋರಿಸ್ತಿದೆ ಅಂತ ಹೇಳೋದಾದ್ರೆ ಒಂದು 2-3 ದಿನ ವೇಟ್ ಮಾಡಿ ಬ್ರೋ, ಆಗುತ್ತೆ ಬ್ರೋ. ನಂದು ಫಸ್ಟ್ ಲೆವೆಲ್. ನೆಕ್ಸ್ಟ್ ಯೋಗೇಶ್ ಗೇಮಿಂಗ್ 4K ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರೋ ನಂದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ನೋ ಅಂತ ಇದೆ, ಏನು ಮಾಡಲಿ ಅಣ್ಣ ಪ್ಲೀಸ್ ಹೇಳಿ? ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಮಾಡಿಸಿ ಬ್ರೋ, ನೋ ಅಂತ ಇತ್ತು ಅಂದರೆ. ಓಕೆನಾ. ಇನ್ನು ಬೆಜ್ಜನ್ ಕಮೆಂಟ್ ಇದೆ ನೋಡಿ, ಇನ್ನು ಎಷ್ಟು ಕಮೆಂಟ್ ಇದೆ ನೋಡಿ, ಎಷ್ಟು ಕಮೆಂಟ್ ಇದೆ. ಇಷ್ಟಕ್ಕೂ ಮಾಡಬೇಕು ಅಂದರೆ ಒಂದು 30-35 ನಿಮಿಷ ಆಗುತ್ತೆ ಎಲ್ಲರಿಗೂ ರಿಪ್ಲೈ ಮಾಡಬೇಕಂದ್ರೆ. ಓಕೆ, ಇನ್ನೊಂದು ನಿಮಿಷ ಯಾರಿಗಾನ ರಿಪ್ಲೈ ಮಾಡಿಬಿಡ್ತೀನಿ. ನೆಕ್ಸ್ಟು ಬ್ರೋ ಫಸ್ಟ್ ಲೆವೆಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪುಷ್ ಅಂತ ಅದೇ ವೆರಿಫಿಕೇಶನ್ ಮಾಡಿಸಿ ಬ್ರೋ. 2024-25 DBT ಪುಷ್ ಆಗಿಲ್ಲ ಬ್ರೋ. ಈ ಮಂತ್ ಅಮೌಂಟ್ ಬರುತ್ತೆ 24 ಮತ್ತು 25 ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನಾ ಫಸ್ಟ್ ಲೆವೆಲಲ್ಲಿ ಏನು ವೆರಿಫಿಕೇಶನ್ ಆಗಿಲ್ಲ ಬ್ರೋ, ಆಗುತ್ತೆ ವೆರಿಫಿಕೇಶನ್ ಮಾಡಿಸಿ ತಾಲೂಕು ಆಫೀಸಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ನಂದು 2024-25 ಮಾಸ್ ಕಾರ್ಡ್ ಆಲ್ರೆಡಿ ಅಪ್ಡೇಟ್ ಆಗಿತ್ತು, ಶೋ ಕೂಡ ಆಗಿತ್ತು, ಆದರೆ ಈಗ ಪ್ರೀವಿಯಸ್ ಇಯರ್ ಡೇಟಾ ರಿಸೀವ್ ಇಲ್ಲ ಅಂತ ತೋರಿಸಿದೆ. ಸೆಕೆಂಡ್ ಲೆವೆಲಲ್ಲಿ ಅಮೌಂಟ್ ಸೆಕ್ಷನ್ನಲ್ಲಿ ಈ ಕಮೆಂಟ್ ಮಿಸ್ ಮಾಡಬೇಡಿ ಬ್ರೋ. ಕಿಡ್ಸ್ ಝೂನ್ ಅವರೇ, ಸೆಕೆಂಡ್ ಲೆವೆಲ್ನಲ್ಲಿ ಅಮೌಂಟ್ ಸೆಕ್ಷನ್ ಆಗಿದೆಯಾ? ಕಮೆಂಟ್ ಅರ್ಥ ಆಗಲಿಲ್ಲ ಬ್ರೋ. ಡೇಟಾ ಇಲ್ಲ ಅಂತ ತೋರಿಸಿದೆ, ಆದರೆ ಸೆಕೆಂಡ್ ಲೆವೆಲ್ನಲ್ಲಿ ಅಮೌಂಟ್ ಸೆಕ್ಷನ್ ಆಗಿದೆ.
ಏನಾಗಿದೆ ಅಮೌಂಟ್ ಸೆಕ್ಷನಲ್ಲಿ? ರಿಸೀವ್ ಆಗಿದೆಯಾ, ರಿಸೀವ್ ಆಗಿಲ್ವಾ? ನೀವು ಕರೆಕ್ಟಾಗಿ ಕಮೆಂಟ್ ಮಾಡಿ. ನಾನು ನಿಮಗೆ ಇದು ಆರ್ಟ್ ಶೇಪಿಂದ ಕೊಟ್ಟಿರ್ತೀನಿ, ಒಂದ್ಸತಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನೀವು ಎಲ್ಲೋ ಮಿಸ್ ಮಾಡಿದ್ದೀರಾ. ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಹಾಕೋದು ವಿಡಿಯೋ ಮಾಡಿದ್ದೀನಿ ನೋಡಿ. ಬ್ರೋ ಲಾವಣ್ಯ ಗೌಡ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನಂದು 3200 ಅಮೌಂಟ್ ಕ್ರೆಡಿಟ್ ಆಗಿದೆ, ಬಟ್ ಲಾಸ್ಟ್ ಟೈಮ್ 20K ಬಂದಿತ್ತು. ಏನು ಮಾಡೋದು ಬ್ರೋ, ಈ ಟೈಮು ಬರೀ 3200 ಬಂದಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 3200 ಬಂದಿತ್ತು ಅಂದರೆ ಇವತ್ತು ಬಂದಿದೆ, ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂದರೆ ನೆಕ್ಸ್ಟ್ ಬರೋ ತನಕ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಂದಾಗ ವೇಟ್ ಮಾಡಿ, ಓಕೆನಾ. ನೆಕ್ಸ್ಟು ಬ್ರೋ ನಂದು 3rd ಲೆವೆಲ್ನಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT, ಬಟ್ ಅಮೌಂಟ್ ಮೆನ್ಷನ್ ಆಗಿಲ್ಲ ಬ್ರೋ. ಅಮೌಂಟ್ ಮೆನ್ಷನ್ ಆಗೋ ತನಕ ವೇಟ್ ಮಾಡಿ. ನೆಕ್ಸ್ಟ್ 2nd ಲೆವೆಲ್ನಲ್ಲಿ ಫೀಸ್ ಅಮೌಂಟ್ ಪುಶ್ಡ್ ಟು DBT, ಪೇಮೆಂಟ್ ನೋ ಅಂತ ತೋರಿಸ್ತಿದೆ ಬ್ರೋ. ಅಪ್ಡೇಟ್ ಮಾಡಿಸ್ಬೇಕು ಬ್ರೋ. ವಾಟ್ ಡಾಕ್ಯುಮೆಂಟ್ ಕ್ಯಾರಿ ಫಾರ್ ವೆರಿಫಿಕೇಶನ್ ವಿಡಿಯೋ ಮಾಡಿದ್ದೀನಿ ಬ್ರೋ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕು ಅಂತ. ಅದು ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಬ್ರೋ, ಏನೇನು ಡಾಕ್ಯುಮೆಂಟ್ಸ್ ಅಂತ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಂಬಿಡಿ, ಓಕೆನಾ. ಬೇಗ ಹೇಳ್ಕೊಂಡು ಹೋಗ್ತಿದ್ದೀನಿ, ಅದಕ್ಕೆ ಈ ವಿಡಿಯೋ ಕಾಣಲೆಗೂ ಕೂಡ ಕಮೆಂಟ್ ಮಾಡಿ ನಿಮ್ದೇನ ಮಿಸ್ ಆಗಿತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಕ್ ಮಾಡ್ತೀನಿ. ಎಲ್ಲರದು ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ದಿನೇಶನ್ ಅವರು DDO ಅಪ್ರೂವ್ಡ್ ನೋ ಅಂತ, ಅಪ್ರೂವ್ಡ್ ವೆರಿಫಿಕೇಶನ್ ಮಾಡಿಸಿ ಬ್ರೋ ಅಪ್ಲಿಕೇಶನು. ಬ್ರೋ SSP ನಾಟ್ ವೆರಿಫೈಡ್ ಬಟ್ ನೋ ನಾಟ್ ಎಲಿಜಿಬಲ್ ಅಂತ ಇದೆ ಬ್ರೋ. ಎಲಿಜಿಬಲ್ ಇಲ್ಲ ಅಂದ್ರೆ ಅಲ್ಲಿ ತೋರಿಸ್ತಿದೆ ಅಂದ್ರೆ ಮತ್ತೆ ಅಪ್ಲೈ ಮಾಡಕ್ ಹೋಗ್ಬೇಡಿ ಬ್ರೋ, ಆಗಲ್ಲ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ SC ಫಸ್ಟ್ ಲೆವೆಲ್ ವೆರಿಫೈಡ್, 2nd ಲೆವೆಲ್ ನೋ ಡೇಟಾ ಫೌಂಡ್, 3rd ಲೆವೆಲ್ DBT ಪುಷ್ ನೋ, ವಾಟ್ ಟು ಡು ಬ್ರೋ, ವೆರಿಫಿಕೇಶನ್ ಮಾಡಿಸಿ ಬ್ರೋ, ಅಷ್ಟೇ. ಇಷ್ಟೇ ತೊಗೊಳಕ್ಕಾಗೋದು. ಕಮೆಂಟ್ಸು ಬೇಜಾನ್ ಕಮೆಂಟ್ಸ್ ಇದೆ. ಇನ್ನು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾರಿ ಮಾಡ್ತೀನಿ ಅದನ್ನು, ಅಂದರೆ ನಿಮಗೆ ರಿಪ್ಲೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಾರಿ ಯಾರ್ದೆಲ್ಲ ಕಮೆಂಟ್ ಮಿಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡೈಲಿ ಮಾಡ್ತೀನಿ ವಿಡಿಯೋನ, ನೀವು ಕಮೆಂಟ್ಸ್ ಮಾಡಿ, ಓಕೆನಾ. ಯಾರ್ದನ್ನ ಮಿಸ್ ಆಗಿತ್ತು ಅಂದರೆ, ಅಕಸ್ಮಾತ್ ನಿಮಗೆ ಇಂಪಾರ್ಟೆಂಟ್ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಆಗಿ, ಭಾರ್ಗವ್ ಪ್ರತಾನ್ ಅಂತ ಇದೆ, ಫಾಲೋ ಮಾಡಿ ಕಾಂಟ್ಯಾಕ್ಟ್ ಆಗಿ. ತುಂಬ ಜನ ಬರೀ ಮೆಸೇಜ್ ಮಾಡ್ತಿದ್ರೆ, ಫಾಲೋ ಮಾಡಿ ಕಾಂಟ್ಯಾಕ್ಟ್ ಆಗಿ, ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಕ್ವಶನ್ ಆನ್ಸರ್ ಎಪಿಸೋಡ್ ಮಾಡ್ತೀನಿ. ಮತ್ತೆ ಲೈವ್ ಬರಬೇಕಾ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.